ಹೆಲೋ PGCT ಆಸ್ಪಿರೆಂಟ್ಸ್, ದಿಸ್ ಇಸ್ ಚೇತನ್. PGCT MBA MC ರಿಲೇಟೆಡ್ ಸುಮಾರಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ. ಈ ಎಲ್ಲಾ ವಿಡಿಯೋಗಳು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇಲ್ಲಿವರೆಗೂ ಕೇಳಿರುವಂತ ಕಾಮನ್ ಡೌಟ್ಸ್ ಅಲ್ಲಿ ಮೊದಲನೇದೇನಂತ ಹೇಳಿದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹೇಳಿ ಅಂತ. CET ಅಂತ ಎಕ್ಸಾಮ್ಸ್ ಗಳಲ್ಲಿ ಇಂಪಾರ್ಟೆಂಟ್ ಯಾವ್ದು ಅನ್ನೋದಕ್ಕಿಂತ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನೀವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಾನು ಸಿಲೆಬಸ್ ಅನ್ನೋ ಒಂದು ವಿಡಿಯೋನಲ್ಲಿ ಸುಮಾರಷ್ಟು ಥಿಂಗ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ ವಿಡಿಯೋನ ವಾಚ್ ಮಾಡೋದ್ರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ್ದಕ್ಕೆ ಪ್ರಿಯಾರಿಟಿ ಕೊಡ್ಬೇಕಾಗತ್ತೆ, ಯಾವ್ದ್ರಿಂದ ಎಷ್ಟು ಮಾರ್ಕ್ಸ್ ವೈಟೇಜ್ ಇದೆ, ಎಷ್ಟು ಸ್ಕೋರ್ ಮಾಡಿದ್ರೆ ಟಾಪ್ ರ್ಯಾಂಕರ್ಸ್ ಆಗ್ಬೋದು ಅಂತ ಅದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇವತ್ತಿನ 2 ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ ಬನ್ನಿ. ಅದರಲ್ಲಿ ಮೊದಲನೇ ಕ್ವಶನ್ ರಿಲೇಟೆಡ್ ಟು ನಂಬರ್ ಸೀರೀಸ್ ಇದೆ. ಈ ಕ್ವಶನ್ ನ ಈಸಿಲಿ ಸಾಲ್ವ್ ಮಾಡ್ಬೋದು. ನೋಡಿ, ನಂಬರ್ ಸೀರೀಸ್ ಏನಿದೆ, 8 ಇದೆ, 12 ಇದೆ, 9 ಇದೆ, 13 ಇದೆ, 10 ಇದೆ, 14 ಇದೆ, 11 ಇದೆ. ವಾಟ್ ನೆಕ್ಸ್ಟ್ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಆಪ್ಷನ್ ಅಲ್ಲಿ 2 ನಂಬರ್ ಇರೋದ್ರಿಂದ 2 ಟರ್ಮ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ನೋಡಿ, ಇಲ್ಲಿ 8 ಇದೆ, 12 ಇದೆ, 9 ಇದೆ, 13 ಅಂದ್ರೆ ಒಂದ್ ಚಿಕ್ಕದಿದೆ, ದೊಡ್ಡದಿದೆ, ಚಿಕ್ಕದಿದೆ, ದೊಡ್ಡದಿದೆ, ಚಿಕ್ಕದು, ದೊಡ್ಡದು. ಈ ತರ ಸೀರೀಸ್ ಏನಾದ್ರು ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಟರ್ನೇಟಿವ್ ಸೀರೀಸ್ ಅಂತ ಫಿಕ್ಸ್ ಆಗಿ. ಅಪ್ ಡೌನ್ ಬರ್ತಿದೆ ಅಂದ್ರೆ ಆಡ್ ಟರ್ಮ್ಸ್, ಇವನ್ ಟರ್ಮ್ಸ್ 2 ಸೀರೀಸ್ ಕಂಬೈನ್ ಆಗಿರುತ್ತೆ ಅಂತ ಅಷ್ಟೇ. ನೋಡಿ, 8 ಇರೋದು 9 ಆಗಿದೆ ಅಂದ್ರೆ +1 ಆಗಿದೆ, 9 ಇರೋದು 10 ಆಗಿದೆ ಅಂದ್ರೆ ಅಗೇನ್ 1 ಇನ್ಕ್ರೀಸ್ ಆಗಿದೆ, 9 ಇರೋದು 11 ಆಗಿದೆ ಅಂದ್ರೆ +1. ನೆಕ್ಸ್ಟ್ ಇದೇ ರೀತಿ ಆ ಟರ್ಮ್ಸ್ ಮುಂದ್ ಬರೆದ್ರೆ ಇದೇನಾಗ್ಬೇಕು, +1 ಆದ್ರೆ 12 ಆಗ್ಬೇಕು. ಸೊ 12 ಇರೋದು ಯಾವ್ದು ಅಂದ್ರೆ ಆಪ್ಷನ್ ಬಿ ನಲ್ಲಿ ಅಷ್ಟೇ, ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ಬೋದು. ಈಗ ಇನ್ನೊಂದು ಟರ್ಮ್ ಏನಾಗಿದೆ ಅಂತ ಫೈಂಡ್ ಮಾಡೋಣ ಬನ್ನಿ. ನೋಡಿ, 12 ಇದೆ, 13 ಆಗಿದೆ ಅಂದ್ರೆ +1 ಆಗಿದೆ, 13 ಇರೋದು 14 ಆಗಿದೆ ಅಂದ್ರೆ ಅಗೈನ್ +1. ಇವನ್ ಟರ್ಮ್ಸ್ ನ ಚೆಕ್ ಮಾಡ್ತಿದ್ದೀನಿ. 14 ಇರೋದು +1 ಆದ್ರೆ 15. ಸೊ ಫೈನಲ್ ಆನ್ಸರ್ ಇಸ್ 15 and 12. ಸೊ ಆಪ್ಷನ್ ಬಿ ನಲ್ಲಿ ಇದೆ ರೈಟ್ ಆನ್ಸರ್. ಈ ತರದ ಕ್ವಶನ್ ಡೆಫಿನೆಟ್ಲಿ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಪ್ರೀವಿಯಸ್ ಇಯರ್ಸ್ ಗಳಲ್ಲೂ ಈ ತರದ ಕ್ವಶನ್ ಕೇಳಿದ್ದಾರೆ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. Next question related to letter series. SCD, TEF, UGH, blank, WKL. ಸೊ ನೀವೇನ್ ಅಬ್ಸರ್ವ್ ಮಾಡ್ಬೇಕು ಇಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ಗ್ರೂಪ್ ಆಫ್ ಲೆಟರ್ ಇಂದ ಸೆಕೆಂಡ್ ಗ್ರೂಪ್ ಆಫ್ ಲೆಟರ್ ಏನಾದ್ರು ಲಿಂಕ್ ಇದೆಯಾ ಅಂತ ನೋಡ್ಬೇಕು. ನೆಕ್ಸ್ಟ್ ಲೆಟರ್ ಬರ್ಕೊಂಡಿದಾರ ಅಥವಾ ಇದೇ ಲೆಟರ್ ಕಾಪಿ ಆಗಿದೆಯಾ ಅಂತ ನೋಡ್ಕೋಬೇಕು. ಅದ್ ಯಾವ್ದು ಆಗಿಲ್ಲ ಅಂದ್ರೆ ನಂಬರಿಂಗ್ ಹಾಕ್ಬೇಕಾಗತ್ತೆ. ಎಲ್ಲಾ ಲೆಟರ್ಸ್ ನಂಬರ್ಸ್ ನಿಮಗೆ ಗೊತ್ತಿರ್ಬೇಕು. ಗೊತ್ತಿರ್ಲಿಲ್ಲ ಅಂದ್ರೆ ಒಂದ್ ಕಡೆ ಸೈಡ್ ಅಲ್ಲಿ ಬರ್ದು ಇನ್ಪುಟ್ ಕೊಡಿ. ಸೊ ನಾನಿಲ್ಲಿ ಬರೀತಾ ಇದೀನಿ ನೋಡಿ, S19, C3, D4, T20, E5, F6, U21, G7, H8, W23, K11, L12. ಇದನ್ನ ಬರ್ಕೊಂಡಾದ್ಮೇಲೆ ಯಾವ ರೀತಿ ಇರ್ಬೋದು ಸೀರೀಸ್ ಅಂದ್ರೆ, ಫಸ್ಟ್ ಲೆಟರ್ ಎಲ್ಲ ಒಂದ್ ಪ್ಯಾಟರ್ನ್ ಅಲ್ಲಿ ಹೋಗ್ತಿರುತ್ತೆ, ಸೆಕೆಂಡ್ ಲೆಟರ್ ಎಲ್ಲ ಒಂದ್ ಪ್ಯಾಟರ್ನ್, ಥರ್ಡ್ ಲೆಟರ್ ಎಲ್ಲ ಒಂದ್ ಪ್ಯಾಟರ್ನ್ ಅಲ್ಲಿ ಹೋಗ್ತಿರುತ್ತೆ. ಅದನ್ನ ಫೈಂಡ್ ಮಾಡೋಣ ನೋಡಿ. ಫಸ್ಟ್ ಲೆಟರ್ ನ ನೀವು ಅಬ್ಸರ್ವ್ ಮಾಡಿ. 19 ಇರೋದು 20 ಆಗಿದೆ ಅಂದ್ರೆ +1 ಆಗಿದೆ, 20 ಇರೋದು 21 ಆಗಿದೆ ಅಂದ್ರೆ ಅಗೈನ್ +1, 20 ಇರೋದು ಇಲ್ಲಿ ಏನಾಗ್ಬೇಕು, 21 ಇರೋದು +1 ಆದ್ರೆ 22. ಇದು ಕರೆಕ್ಟ್ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದಂದ್ರೆ, ನೆಕ್ಸ್ಟ್ ಗ್ರೂಪ್ ಫಸ್ಟ್ ಲೆಟರ್ ಜೊತೆ ಕಂಪೇರ್ ಮಾಡಿ. ಇದಕ್ಕೆ +1 ಆದ್ರೆ 23 ಆಗತ್ತೆ ಅಂದ್ರೆ ಕರೆಕ್ಟ್. ಅಂದ್ರೆ ಫಸ್ಟ್ ಲೆಟರ್ ಇಸ್ 22 ಫಿಕ್ಸ್. ಸೊ ಇಲ್ಲಿ ನಮ್ಗೆ 2 ಆಪ್ಷನ್ ಇದೆ, ಐದರ್ ಬಿ ಆಗ್ಬೋದು, ಡಿ ಆಗ್ಬೋದು. ಇವೆರಡರಲ್ಲಿ ಯಾವ್ದೋ ಒಂದು ಆಗಿರುತ್ತೆ ನೋಡಿ. ಸೆಕೆಂಡ್ ಲೆಟರ್ ನೋಡಿ, 3 ಇರೋದು 5 ಆಗಿದೆ ಅಂದ್ರೆ +2 ಆಗಿದೆ, 5 ಇರೋದು 7 ಆಗಿದೆ +2 ಆಗಿದೆ. ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ 7 ಇದ್ದಿದ್ದು +2 ಆದ್ರೆ 9 ಆಗುತ್ತೆ. ಬಿಟ್ ಇದು ಕರೆಕ್ಟ್ ಇದೆಯಾ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು, 9ಗೆ +2 ಆಡ್ ಮಾಡಿದ್ರೆ 11 ಬರುತ್ತೆ, ಡೆಫಿನೆಟ್ಲಿ ಕರೆಕ್ಟ್. ಸೆಕೆಂಡ್ ಒನ್. ಥರ್ಡ್ ಒನ್ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಥರ್ಡ್ ಒನ್ ನೋಡಿ, ಇಯರ್ 4 ಇರೋದು 6 ಆಗಿದೆ ಅಂದ್ರೆ +2 ಆಗಿದೆ, 6 ಇರೋದು +2 ಆದ್ರೆ 8 ಆಗುತ್ತೆ, 8 ಇರೋದು +2 ಆದ್ರೆ 10 ಆಗುತ್ತೆ. 10 ಕರೆಕ್ಟ್ ಇದೆಯಾ ಕನ್ಫರ್ಮ್ ಮಾಡ್ಕೊಳ್ಳೋಣ. 10ಗೆ +2 ಆಡ್ ಮಾಡಿದ್ರೆ 12 ಆಗುತ್ತೆ, ಕರೆಕ್ಟ್ ಇದೆ. ಅಂದ್ರೆ ಫಸ್ಟ್ ಟರ್ಮ್ ಎಲ್ಲ 1 ಇನ್ಕ್ರೀಸ್ ಆಗಿದೆ, ಸೆಕೆಂಡ್ ಟರ್ಮ್ 2 ಇನ್ಕ್ರೀಸ್ ಆಗಿದೆ, ಥರ್ಡ್ ಲೆಟರ್ಸ್ ಕೂಡ 2 ಇನ್ಕ್ರೀಸ್ ಆಗಿದೆ. ಸೊ ಫೈನಲ್ ಆನ್ಸರ್ ಏನಂದ್ರೆ ನೋಡಿ, 22, 9, 10 ಅಂದ್ರೆ V22, I9, J10, VIJ ಬರುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ತರದ್ದು ಕ್ವಶನ್ಗಳು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಡೆಫಿನೆಟ್ಲಿ ಕೇಳ್ತಾರೆ. ಸೊ ಇನ್ನಷ್ಟು ಕ್ವಶನ್ಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.